ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತ ಗೊತ್ತಾಯ್ತು. ಇಲ್ಲಿ ಬೇಕಂತಾನೆ ಮಾಡುವವ್ರನ್ನ ಕಳಪೆಗೆ ಕಳಿಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಧ್ರುವಂತವರು ಇಲ್ಲಿ ಮಾತಾಡ್ಕೊಂಡಿದ್ರು. ಫಸ್ಟ್ ಮಾತಾಡ್ಕೊಂಡಿದ್ದೆ ಬೇರೆ, ಆದ್ರೆ ಇಲ್ಲಿ ಹೇಗಿದ್ರು ನಾಮಿನೇಟ್ ಮಾಡ್ಬಿಟ್ಟಿದಾರಲ್ಲ, ಅದಕ್ಕೋಸ್ಕರ ಮಾತಾಡ್ಕೊಂಡು ಇಲ್ಲಿ ಪ್ಲಾನ್ ಮಾಡಿ ಕಳಿಸ್ತಾ ಇದಾರೆ. ಕಳೆದ ವಾರ ನೋಡಿದ್ರೆ ಇಲ್ಲಿ ಗಿಲ್ಲಿ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡಿದ್ರು. ಅದರಲ್ಲೂ ಕೂಡ ಏನು ಡಿಸ್ಕಷನ್ ಮಾಡ್ತಾರೆ ನೋಡಿ, ಜಾನ್ವಿ ಅವರು ಮತ್ತು ಇಲ್ಲಿ ಅಶ್ವಿನಿ ಅವರು ರಕ್ಷಿತ್ನ ನಾವೇನಾದ್ರೂ ಇಲ್ಲಿ ಹೆಸರು ಹೇಳಿದ್ರೆ ಅವರೆಲ್ಲ ಹೇಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಕೆಲವೊಬ್ರು ಇದ್ದಾರೆ, ನಾವು ಹೇಳಿದ ತಕ್ಷಣನೇ ಅದನ್ನ ಹೌದು ಅಂತ ಅಂದ್ಬಿಟ್ಟು ಕೊಡೋರು ಕೂಡ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ಹೇಳ್ತಾ ಇದಾರೆ. ಅದೇನೋ ಗೊತ್ತಿಲ್ಲ, ಒಟ್ಟಲ್ಲಿ ಕಳಪೆ ಅಂತ ಬಂತು ಅಂದಾಗ ಮತ್ತೆ ಉತ್ತಮ ಅಂತ ಬಂತು ಅಂತ ಅಂದಾಗ ಸ್ವಲ್ಪ ಇವರೆಲ್ಲ ಮಾತಾಡ್ಕೊಂಡು ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗ್ತದೆ. ಸ್ವಲ್ಪ ಈ ಒಂದು ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಸರ್ ಸಖತ್ ಕ್ಲಾಸ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಮೇನ್ ಆಗಿ ಕಳಪೆ ಉತ್ತಮ ಬಂದಾಗ ಇಲ್ಲಿ ಸ್ವಲ್ಪ ಅಳದು ತೂಗಿ ಕೊಡ್ಬೇಕಾಗತ್ತೆ. ಇಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಇಲ್ಲಿ ಹೇಳಿದ್ರು, ನೀವು ಅಬ್ಸರ್ವ್ ಮಾಡಬಹುದು. ಏನೇನೊಂದು ರೀಸನ್ ಕೊಟ್ರೋ ಕಳಪೆಗೆ, ಉತ್ತಮ ಅಂತಾನೂ ಕೂಡ ಇಲ್ಲಿ ಮಾಡುವವರಿಗೆ ಬಂತು. ಬಟ್ ಹೈಯೆಸ್ಟ್ ವೋಟ್ ಬಂದಿದ್ದು ಇಲ್ಲಿ ಅಶ್ವಿನಿ ಗೌಡರಿಗೆ. ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಇಲ್ಲ ಅಂತ ಹೇಳಲ್ಲ. ಗೇಮ್ ಅಂತ ಬಂದಾಗ ನಾನು ಅನ್ನೋದು ಬಿಟ್ಬಿಟ್ಟು ಆಟ ಆಡಿದ್ರು. ಅದೇ ಕೆಲವೊಂದು ವಿಚಾರ ನನಗೆ ಅಷ್ಟೊಂದು ಸರಿ ಅಂತ ಅನಿಸ್ಲಿಲ್ಲ. ಸ್ಟ್ಯಾಂಡ್ ತಗೊಂತೀನಿ ಅಂತ ಹೇಳ್ತಾರಲ್ಲ, ಇದು ಸ್ಟ್ಯಾಂಡ್ ಒಂದು ಪಕ್ಕಕ್ಕೆ ಇಟ್ಬಿಡೋಣ. ಇಲ್ಲಿ ಮಾಡಿದ ಮಿಸ್ಟೇಕ್ ಏನು ಅಂತಂದ್ರೆ, ಕಳಪೆ ಕೊಡ್ಬೇಕಾದ್ರೆ ಡಿಸ್ಕಷನ್ ಯಾಕೆ ಮಾಡಿದ್ರು, ನನ್ನ ಒಂದು ಮೈನ್ ಪಾಯಿಂಟ್ ಅದೇ. ಯಾಕಂದ್ರೆ ನಾನು ಇಲ್ಲಿ ಅವ್ರನ್ನೇನು ದ್ವೇಷ ಮಾಡ್ತಾ ಇಲ್ಲ, ಇಲ್ಲಿ ಮಾತಾಡೋದ್ರ ಬಗ್ಗೆ ಹೇಳ್ತಿರೋದು. ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಧ್ರುವಂತರು ಯಾಕೆ ಮಾತಾಡಬೇಕಿತ್ತು, ಇವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು. ಮಾಡೋರ್ಗಂತೂ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತರು ಕೂಡ ಇಲ್ಲಿ ಫಿಕ್ಸ್ ಆಗಿದ್ರು. ಮತ್ತೆ ಇಲ್ಲಿ ರಿಷಾ ಅವರು ಕೂಡ ಇಲ್ಲಿ ಅಷ್ಟೇ ಫಸ್ಟ್ ಇವರೆಲ್ಲ ಮಾತಾಡ್ಕೊಂಡ್ಬಿಟ್ಟು ಇಲ್ಲಿ ಫಿಕ್ಸ್ ಆಗಿದ್ದಾರೆ. ಈ ಒಂದು ವಿಚಾರ ನೋಡ್ತಾ ಇದ್ರೆ, ಆದ್ರೆ ಇದರಲ್ಲಿ ಇವರು ಸ್ಪಂದನ ಅವ್ರು ಕೊಟ್ಟಿದ್ದೆ ಮಾಡೋರಿಗೆ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಏನಕ್ಕೆ ಅಂತಂದ್ರೆ, ಇಲ್ಲಿ ರಾಶಿಕಾ ಅವ್ರು ಬಂದ್ಬಿಟ್ಟು ಬೇಕು ಅಂತಾನೆ ಇಲ್ಲಿ ಸ್ಪಂದನ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಜಾನ್ವಿ ಅವರು ಕೂಡ ಇಲ್ಲಿ ಅಷ್ಟೇ, ಏನೂ ಆಟ ಆಡಲ್ಲ, ಝೀರೋ ಅಂತ ಹೇಳ್ತಾರೆ. ಮುಂದೆ ಒಂದು ಹಿಂದೆ ಒಂದು ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ. ಇಲ್ಲಿ ಜಾನ್ವಿ ಅವರು ಫಸ್ಟಿಗೆ ಇಲ್ಲಿ ಏನ್ ಹೇಳಿದ್ರು, ಕಲರ್ಸ್ ಕನ್ನಡದವ್ರು ಪುಷ್ ಮಾಡ್ತಾ ಇದಾರೆ ಸ್ಪಂದನ ಅವ್ರನ್ನ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಆ ನಂತರನೇ ಇಲ್ಲಿ ಬಂದ್ಬಿಟ್ಟು ಜಾನ್ವಿ ಅವರು, ಅಶ್ವಿನಿ ಅವರು ಮತ್ತೆ ರಿಷಾ ಅವರು ಅವ್ರ ಬಗ್ಗೆನೇ ಮಾತಾಡ್ತಾ ಇದಾರೆ, ರಾಶಿಕಾ ಅವ್ರ ಬಗ್ಗೆನೆ. ಅದು ಸ್ಪಂದನ ಅವ್ರ ಹತ್ರ ಹೋಗಿ ರಾಶಿಕನ ಬಗ್ಗೆ ಮಾತಾಡೋದು, ರಾಶಿಕನ ಎದುರುಗಡೆ ಇದ್ದಾಗ ಸ್ಪಂದನ ಸರಿ ಇಲ್ಲ ಅಂತ ಇಲ್ಲಿ ಮಾತಾಡೋದು. ನೋಡಿ, ಅವರು ಬುದ್ಧಿ ಹೇಳ್ತಾರೆ ಬೇರೆಯವ್ರಿಗೆ, ಬಟ್ ಆದ್ರೆ ಅವ್ರ ಬುದ್ಧಿನೇ ಇಲ್ಲಿ ಲದ್ದಿ ತಿಂತಿದೆ. ಮಾಡೋರ್ಗೆ ಹೇಳ್ತಾರೆ ಬುದ್ಧಿ ಇಲ್ಲ, ಲದ್ದಿ ಇದೆ ಅನ್ನೋ ರೀತಿ ಮಾತಾಡ್ತಾರೆ. ಮಂಗನ್ ಕೈಲಿ ಮಾಣಿಕ್ಯ ಕೊಟ್ರೆ ಯಾವ ರೀತಿ ಆಗುತ್ತೆ ಅಂತ ಇಲ್ಲಿ ಮಾತಾಡ್ತಾರೆ. ಇವ್ರೇನ್ ಮಾಡ್ತಾ ಇದಾರೆ ಇಲ್ಲಿ, ಇವತ್ತ ಇನ್ನೊಂದು ಲೈವ್ ಅಲ್ಲಿ ನಾನು ನೋಡಿದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಧ್ರುವಂತವರು, ಅಶ್ವಿನಿ ಗೌಡ ಅವರು, ಮತ್ತಿಲ್ಲಿ ಜಾನ್ವಿ ಅವರು, ಮತ್ತೆ ಕಾಕ್ರೋಚ್ ಸುದ್ದಿ ಅವರು, ಯಾರನ್ನ ಅಬ್ಸರ್ವ್ ಮಾಡಿದ್ರೆ ಕಮೆಂಟ್ ಅಲ್ಲಿ ಹಾಕಿ ಕ್ಲಿಯರ್ ಆಗಿ ಅವ್ರು ಏನ್ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಸರಿಯಾಗಿ ಮಾತಾಡ್ತಲ್ಲ, ಆ ಕಡೆ ಈ ಕಡೆ ಮಾತಾಡ್ತಾ ಇದಾರೆ. ಅಣ್ಣ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು, ಅವ್ರಿಗೆ ಮಾತಾಡಕ್ಕೆ ಇಲ್ಲಿ ಜಾಸ್ತಿ ಒಂದು ಸ್ಪೇಸ್ ಕೊಡ್ತಲ್ಲ ಅಂತ ಇಲ್ಲಿ ಹೇಳಿದ್ರು. ಏನ ಕೈ ಎತ್ತಿದ್ರೆ ಬೇಡ ಅಂತ ಅಂದ್ಬಿಟ್ಟು ಹೀಗೆ ಇಳಿಸ್ತಾರೆ ಅಂತ ಕೂಡ ಇಲ್ಲಿ ಮಾತಾಡಿದ್ರು. ಸ್ವಲ್ಪ ಅವರು ಪಿಸು ಧ್ವನಿಯಲ್ಲಿ ಮಾತಾಡ್ತಿದ್ರು ಕೂಡ ಇಲ್ಲಿ ಬಿಗ್ ಬಾಸ್ ಮಧ್ಯೆ ಎಂಟ್ರಿ ಆಗ್ಬಿಟ್ಟು ಪಿಸು ಧ್ವನಿಯಲ್ಲಿ ಮಾತಾಡಂಗೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿಲ್ಲ. ಯಾಕಂದ್ರೆ ಲೈವಲ್ಲಿ ಅಷ್ಟೇ ಕ್ಲಿಯರ್ ಆಗಿ ಇಲ್ಲಿ ಕೇಳಿಸ್ಲಿಲ್ಲ. ನೋಡೋಣ ಯಾರ್ಯಾರು ಅಬ್ಸರ್ವ್ ಮಾಡಿದ್ರಿ ಈ ಒಂದು ವಿಚಾರನ ಇಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ನನಗೆ ಸಿಕ್ತು ಅಂತಂದ್ರೆ ನಾನು ಕೊಡ್ತೀನಿ. ಯಾಕಂದ್ರೆ ಪೂರ್ತಿಯಾಗಿ ತಿಳ್ಕೋಬೇಕು. ಈ ಒಂದು ವಿಚಾರ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಹೌದಾ ಅಂತ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ರು, ಜಾನ್ವಿ ಅವರು ಇಲ್ಲಿ ಹೇಳಿದ್ರು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಬಗ್ಗೆನೆ ಧ್ರುವಂತವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಈ ಒಂದು ವಿಚಾರನ ಅಭಿಷೇಕ್ ಅವ್ರ ಹತ್ರನೂ ಕೂಡ ಇಲ್ಲಿ ಇವರು ಡಿಸ್ಕಷನ್ ಮಾಡಿದ್ರು. ಇಲ್ಲಿ ಕಿಚ್ಚ ಸುದೀಪ್ ಸರ್ ನನಗೆ ಸರಿಯಾಗಿ ಸ್ಪೇಸ್ ಕೊಡ್ತಾ ಇಲ್ಲ, ಮಾತಾಡಕ್ಕೆ ಬಿಡ್ತಾ ಇಲ್ಲ. ನನಗೇನಾದ್ರೂ ಮಾತಾಡಕ್ಕೆ ಬಿಟ್ರೆ ಇಲ್ಲಿ ರಕ್ಷಿತಾ ಫೇಕ್ ಅನ್ನೋದನ್ನ ನಾನು ಪ್ರೂವ್ ಮಾಡ್ಬಿಡ್ತೀನಿ, ಅದಕ್ಕೋಸ್ಕರ ನನಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಭಿಷೇಕ್ ಅವ್ರ ಹತ್ರ ಫಸ್ಟ್ ಧ್ರುವಂತವರು ಡಿಸ್ಕಷನ್ ಮಾಡಿದ್ರು. ಅದು ಏನು ಕೂಡ ಯೂಸ್ ಆಗ್ಲಿಲ್ಲ ಅಲ್ವಾ. ಅದಕ್ಕೆ ಈಗ ಅಶ್ವಿನಿ ಗೌಡ ಅವ್ರ ಹತ್ರ, ಜಾನ್ವಿ ಅವ್ರ ಹತ್ರ, ಸುದ್ದಿ ಅವ್ರ ಹತ್ರ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿದ್ರು. ಅವರು ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ ಹಾಗೆ ಅಂತ ಬಿಟ್ಟು, ಹಿಂಗೆ ಅವ್ರು ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ ಹಾಗೆ ಅಂತ ಈ ತರ ಎಲ್ಲ ಮಾಡಿ ತೋರಿಸಿದ್ರು. ಈ ಒಂದು ವಿಚಾರ ಯಾಕೆ ಬಂತು ಅಂತ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ನಾನು ಗ್ರೂಪ್ ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಸ್ಪಂದನ ಅವ್ರಿಗೆ ಇಲ್ಲಿ ಬೈದ್ರು, ನೀವು ಯಾವ್ದೋ ಒಂದು ಗ್ರೂಪ್ ಅಲ್ಲಿ ಇರ್ತೀರಾ ಹಾಗೆ ಹೀಗೆ ಅಂತ ಮೆಣಸಿನ್ಕಾಯಿ ಎಲ್ಲ ಕೊಟ್ಟು ತಿನ್ಸೋದೆಲ್ಲ ಮಾಡಿದ್ರು. ಇವ್ರೇನ್ ಮಾಡ್ತಾ ಇದಾರೆ, ನಾನು ಯಾವ ಗ್ರೂಪ್ ಅಲ್ಲೂ ಇಲ್ಲಪ್ಪ, ನಾನು ಸಾಚ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು. ಇವಾಗ ಅವರು ಅಶ್ವಿನಿ ಗೌಡ ಗ್ರೂಪ್ ಅಲ್ಲಿ ಯಾಕೆ ಸೇರ್ಕೊಂಡು ಯಾಕೆ ಮಾತಾಡ್ಬೇಕು, ಆರಾಮಾಗಿ ಒಬ್ಬರೇ ಕುತ್ಕೊಂಡು ಮಾತಾಡ್ಬೇಕಿತ್ತು ಬೇರೆಯವ್ರ ಜೊತೆ. ಇವ್ರ ಜೊತೆ ಸೇರಕ್ಕೆ ಫಸ್ಟ್ ಆಫ್ ಆಲ್ ಯಾರಿಗೂ ಇಲ್ಲಿ ಇಷ್ಟ ಇಲ್ಲ. ಆದ್ರೂ ಕೂಡ ಇವರೇ ಹೋಗ್ತಿದ್ದಾರೆ. ಈ ಒಂದು ಬಕೆಟ್ ಟೀಮ್ ಅಂತ ಏನ್ ಕರೀತಿದ್ದಾರೆ ಜನಗಳು ಕೂಡ ನೀವು ನೋಡಿದೀರಾ. ಆಲ್ಮೋಸ್ಟ್ ಜಾನ್ವಿ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಅಶ್ವಿನಿ ಅವ್ರು ಇರ್ಬೋದು, ರಿಷಾ ಅವ್ರು ಇರ್ಬೋದು, ರಾಶಿಕಾ ಅವ್ರು ಇರ್ಬೋದು, ಈ ಒಂದು ಟೀಮ್ಗೆ ಯಾರು ಎಂಟ್ರಿ ಆಗ್ತಾರೋ. ಕಳೆದ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ
ಚಂದ್ರಪ್ರಭು ಅವರು ಈ ಒಂದು ಟೀಮಲ್ಲಿ ಕಾಣಿಸ್ಕೊಂಡ್ರು ಒಂದು 2-3 ದಿವಸ. ಆ ನಂತರ ನೀವು ನೋಡಬೇಕು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದೆ ಅವರು. ಕಳೆದ ವಾರ ಎಲಿಮಿನೇಷನ್ ಆಗಿದ್ದೆ ಅವರಲ್ವಾ. ಈ ವಾರ ಇಲ್ಲಿ ಧ್ರುವಂತವರು ಕಾಣಿಸ್ಕೊಂತಿದ್ದಾರೆ. ಈಗ ವೋಟಿಂಗ್ ಲಿಸ್ಟ್ ಕೂಡ ನಾನು ಬೆಳಿಗ್ಗೆ ಹೇಳಿದೆ, ಮಧ್ಯಾಹ್ನ ಯಾವ ರೀತಿ ಇತ್ತು ಅಂತ ಕೂಡ ಇಲ್ಲಿ ಹೇಳಿದೆ. ಸಂಜೆ ನನಗೆ ಕರೆಕ್ಟ್ ಆದ ಒಂದು ಮಾಹಿತಿ ಸಿಕ್ಲಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಅಪ್ಡೇಟ್ ಕೊಡಲಿಲ್ಲ. ನೋಡೋಣ, ನಾಳೆ ಬೆಳಿಗ್ಗೆವರೆಗೂ ಇಲ್ಲಿ ವೋಟಿಂಗ್ 11 ಗಂಟೆವರೆಗೂ ಇಲ್ಲಿ ತೆಗೆದಿರುತ್ತೆ ಅಂತ ಕೊಟ್ಟಿದ್ದಾರೆ. ಏನೆಲ್ಲ ಬದಲಾವಣೆ ಆಗಬಹುದು, ಯಾರು ಹೋಗಬಹುದು ಅಂತ ನೋಡೋಣ. ನನ್ನ ಪ್ರಕಾರ ಇಲ್ಲಿ ಧ್ರುವಂತವರೇ ಹೋಗ್ಬೋದು. ಯಾಕಂದ್ರೆ ಈ ಒಂದು ಟೀಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಬೇಡದೇ ಇರೋ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡ್ತಾರೆ, ಆ ನಂತರ ಅದನ್ನ ಬೇರೆ ರೀತಿ ಇಲ್ಲಿ ತಿರುಗಿಸಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ ನಾನು ಅವಾಗ ಆ ರೀತಿ ಹೇಳಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ವಿಟಿನ ಇಲ್ಲಿ ಪ್ಲೇ ಮಾಡಿ ತೋರಿಸ್ಬೇಕು ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಬಿಟ್ಟು. ಮತ್ತೆ ಇದರಲ್ಲಿ ಇನ್ನೊಂದು ಆಶ್ಚರ್ಯ ಇವತ್ತಿನ ಎಪಿಸೋಡ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಕಾವ್ಯ ಅವರು, ಸ್ಪಂದನ ಅವರು, ರಕ್ಷಿತ್ ಅವರ ಬಗ್ಗೆ ಮಾತಾಡಿದ್ರಲ್ಲ, ಅದು ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು. ಕಾವ್ಯ ಅವರಂತೂ ಇಲ್ಲಿ ಕಳಪೆ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಕೊಟ್ಟರು. ಅಂದ್ರೆ ಅದು ಅವ್ರ ಒಪಿನಿಯನ್ ಬಿಡಿ, ಅದಕ್ಕೆ ನಾನು ಇಲ್ಲಿ ಬೇಜಾರು ಮಾಡ್ಕೊಳ್ಳಿಲ್ಲ. ಇಲ್ಲಿ ಅವ್ರ ಇಷ್ಟ, ಅವ್ರು ಕಳಪೆಯಾಗಿ ಆಟ ಆಡಿದ್ರು ಅಂತ ಅವ್ರಿಗೆ ಅನಿಸ್ತು, ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಒಂದು ವಿಚಾರ ಏನಾಯ್ತು ಅಂತಂದ್ರೆ, ಸ್ಪಂದನ ಅವ್ರು ಹೇಳ್ತಾರೆ ಇಲ್ಲಿ ರಕ್ಷಿತ ಏನೂ ಕೂಡ ಸ್ಟ್ರಾಟರ್ಜಿ ಮಾಡ್ತಾ ಇಲ್ಲ, ಬಟ್ ರಿಸಲ್ಟ್ ನೋಡಿದ್ರೆ ಕೊನೆಯದಾಗಿ ಅವ್ರ ಪರನೇ ಹೋಗ್ತದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸ್ಟ್ರಾಟರ್ಜಿ ಮಾಡಲ್ಲ ಏನಿಲ್ಲ, ಆದ್ರೆ ರಿಸಲ್ಟ್ ಅವ್ರ ಪರ ಹೋಗ್ತದೆ ಅಂತಂದ್ಬಿಟ್ಟು ಮಾತಾಡಿದ್ರಲ್ಲ. ಇಲ್ಲಿ ನೀವು ಕಾವ್ಯ ಅವ್ರನ್ನು ತಗೊಳ್ಬೋದು. ಒಂದೊಂದ್ಸತಿ ಗಿಲ್ಲಿಯವ್ರ ಹತ್ರ ತುಂಬಾ ಸಲಿಗೆಯಿಂದ ಇಲ್ಲಿ ಮಾತಾಡ್ತಾ ಇರ್ತಾರೆ, ಏನೇ ಒಂದು ಕ್ವಾಟ್ಲೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಇರ್ತಾರೆ. ಕೆಲವೊಂದ್ಸತಿ ಅದನ್ನ ಯಾಕೆ ಅತಿರೇಕಕ್ಕೆ ತಗೊಂಡೋಗ್ಬೇಕು, ನೀನ್ ಹಂಗ್ ಮಾಡ್ಬೇಡ ಗಿಲ್ಲಿ, ಹೀಗ್ ಮಾಡ್ಬೇಡ ಗಿಲ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಅವರು ಕೂಡ ಇಲ್ಲಿ ಅಂದ್ರೆ ರಕ್ಷಿತಾ ಹೇಗೆ ಅನ್ನೋದು ಅರ್ಥ ಆಗ್ಲಿಲ್ಲ ಇನ್ನು ಅಂತಬಿಟ್ಟು ಕಾವ್ಯ ಅವರು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ರಕ್ಷಿತಾ ಅವರು ಕಾವ್ಯ ಅವ್ರ ಜೊತೆನೂ ಕೂಡ ಇಲ್ಲಿ ಜಾಸ್ತಿ ಮಾತಾಡಿದ್ದಾರೆ, ಗಿಲ್ಲಿಯವ್ರ ಜೊತೆನೂ ಕೂಡ ಇಲ್ಲಿ ಜಾಸ್ತಿ ಮಾತಾಡಿದ್ದಾರೆ. ಆದ್ರೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರಲ್ಲ, ಸ್ವಲ್ಪ ಶಾಕ್ ಆಗೋಯ್ತು. ಯಾಕಂದ್ರೆ ಇವರೇನು ಇಲ್ಲಿ ಮ್ಯಾನಿಪುಲೇಟ್ ಆಗೋಗ್ಬಿಟ್ರ ಅಂತ ಅಂದ್ಬಿಟ್ಟು ಅನಿಸ್ತು. ಇಲ್ಲಿ ಅಶ್ವಿನಿ ಗೌಡ ಅವ್ರ ಹತ್ರ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಕೂತಿದ್ರು. ಒಂದೊಂದು ಟೈಮ್ ಏನಾಗುತ್ತೆ ಅಂತಂದ್ರೆ, ಈ ಒಂದು ಟೀಮ್ ಏನಿದೆ, ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಮತ್ತೆ ಇಲ್ಲಿ ರಿಷಾ ಅವರು, ರಾಶಿಕಾ ಅವರು ಮುಂದೆ ಒಂಥರ ಮಾತಾಡ್ತಾ ಇದ್ದಾರೆ, ಹಿಂದೆ ಒಂಥರ ಇಲ್ಲಿ ಮಾತಾಡ್ತಿದ್ದಾರೆ. ರಾಶಿಕಾ ಅವರೇ ಇಲ್ಲಿ ಸರಿ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಕಾವ್ಯ ಅವರು ನಿಜವಾಗ್ಲೂ ಕೂಡ ಕರೆಕ್ಟ್ ಆಗಿ ಕೊಟ್ಟಿದ್ರೆ, ಜೆನ್ಯೂನ್ ಆಗಿ ಇಲ್ಲಿ ರಾಶಿಕಾ ಅವರು ಯಾವಾಗ ಇಲ್ಲಿ ಎದ್ದು ಬಂದ್ರೋ ಅವರು ಕಳಪೆ ಆಗಿ ಇಲ್ಲಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಹೇಳಲೇ ಇಲ್ಲ, ಕಳಪೆ ಅಂತ ಬಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ರಕ್ಷಿತ್ ಅವ್ರಿಗೆ ಕೊಟ್ಟರು. ಅದು ಅವರೊಂದು ಒಪಿನಿಯನ್. ಇಲ್ಲಿ ನಾವು ಯಾರನ್ನೂ ಕೂಡ ಇಲ್ಲಿ ಡಿಸ್ರೆಸ್ಪೆಕ್ಟ್ ಮಾಡಕ್ ಆಗೋದೇ ಇಲ್ಲ, ಯಾಕಂದ್ರೆ ಅವ್ರವ್ರ ಒಪಿನಿಯನ್ ಇಲ್ಲಿ ಅವ್ರವ್ರು ಹಂಚ್ಕೊಂಡಿದ್ದಾರೆ. ಕೆಲವೊಂದ್ಸತಿ ಹಳದಿ ತೂಗಿ ಕೊಡ್ಬೇಕಾಗುತ್ತೆ ಅಲ್ವಾ, ಇದರಿಂದ ಬೇರೆಯವ್ರಿಗೂ ಕೂಡ ಒಂದು ಉತ್ತಮ ಸಿಗೋದಿರ್ಬೋದು, ಕಳಪೆ ಸಿಗೋದಿರೋದು, ಒಂದೊಂದು ಓಟಲ್ಲಿ ಜಸ್ಟ್ ಮಿಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ನಾನು ಇಲ್ಲಿ ಹೇಳಿದ್ದು ಅಷ್ಟೇ. ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಇಲ್ಲಿ ಜಾನ್ವಿ ಅವ್ರಿಗೆ ಮತ್ತಿಲ್ಲಿ ರಘು ಅವ್ರಿಗೆ ಒಂದು ಟಾಸ್ಕ್ ಅಂತೂ ಇಲ್ಲಿ ಕೊಟ್ಟರು. ನೀವು ಜಾನ್ವಿ ಅವ್ರು ನೋಡ್ಬೋದು, ಯಾರಾದ್ರೂ ಜೊತೆಗಿದ್ರೆ ಇಲ್ಲಿ ಆಡಿ ಗೆಲ್ಬೇಕಾದ್ರೆ ಒಂಥರ ಹುಮ್ಮಸ್ಸಿರುತ್ತೆ. ಬಟ್ ಈ ಒಂದು ಆಟ ಆಡ್ಬೇಕಾದ್ರೆ ಸ್ವಲ್ಪ ಪ್ಯಾನಿಕ್ ಆಗ್ಬಿಟ್ರು ಅಂತ ಕಾಣಿಸುತ್ತೆ. ಬಟ್ ಚೆನ್ನಾಗಿ ಪೈಪೋಟಿ ಕೊಟ್ರು ಅಂತ ಹೇಳಕ್ಕಿಂತ ಇಲ್ಲಿ ತುಂಬಾ ಕಳಪೆಯಾಗಿ ಆಟ ಆಡಿದ್ರು. ಅವರು ಕೂಡ ಸಿಕ್ಕಿರೋ ಒಂದು ಚಾನ್ಸ್ ನ ಅವರು ಸದುಪಯೋಗ ಪಡಿಸ್ಕೊಳ್ಳಿಲ್ಲ. ಬೇರೆಯವ್ರಿಗೆ ಹೇಳ್ತಾರೆ ಇಲ್ಲ ಆ ಚಾನ್ಸ್ ನ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಬಿಟ್ಟು ಇವ್ರು ಏನ್ ಮಾಡಿದ್ರು, ಇಲ್ಲಿ ಆರಾಮಾಗಿ ಗೆಲ್ಬೋದಿತ್ತು ಅಂತ ಒಂದು ಹೇಳ್ಕೊಳ್ಳೋ ದೊಡ್ಡ ಟಾಸ್ಕ್ ಅಂತೂ ಇದು ಆಗಿರ್ಲಿಲ್ಲ. ರಘು ಅವರು 2 ಸತಿ ಇಲ್ಲಿ ಜೋಡಿಸಿದ್ರು. ಆಲ್ಮೋಸ್ಟ್ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಈ ಒಂದು ಗೇಮ್ ಸ್ವಲ್ಪ ಈಸಿ ಕೂಡ ಇಲ್ಲಿ ಇತ್ತು, ಆದ್ರೂ ಕೂಡ ತುಂಬಾ ಕಷ್ಟ ಪಟ್ಬಿಟ್ಟು ಇಲ್ಲಿ ಜಾನ್ವಿ ಅವರು ಆಡಿದ್ರು. ಆದ್ರೆ ಗೇಮ್ ಹೋಗೋಕ್ಕೂ ಮುಂಚೆ ಇಲ್ಲಿ ಹೇಳ್ತಾರೆ, ರಾಶಿಕನ ಸೋಲ್ಸಕ್ ಆಗಲ್ಲ ಅಂತ ಅಂದ್ಬಿಟ್ಟು ಭ್ರಮೇಲಿದ್ದಾಳೆ ಅವಳು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೋಡಿದ್ರ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ನಾವು ಹೇಳಿರೋ ಮಾತು ನಮ್ಗೆ ಇಲ್ಲಿ ರಿವರ್ಸ್ ಹೊಡೆಯುತ್ತೆ. ಜಾನ್ವಿಯರ್ಗೂ ಕೂಡ ಇಲ್ಲಿ ಅದೇ ಇಲ್ಲಿ ಆಯ್ತು. ನಾನು ಅನ್ನೋ ಅಹಂ ಯಾವಾಗ ನಮ್ಮಲ್ಲಿ ಬರುತ್ತೋ ಇದು ಅಲ್ಲಿಗೆ ಮಣ್ಣು ಮುಚ್ಚುತ್ತೋ ಅವ್ರದ್ದು ಆಟ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇಲ್ಲಿ ಇವ್ರ ಹತ್ರ ಕಾಕ್ರೋಚ್ ಸುದ್ದಿ ಹತ್ರ ಧ್ರುವಂತವ್ರು ಕೂಡ ಅಲ್ಲೇ ಇರ್ತಾರೆ ಅಂತ ಕಾಣಿಸುತ್ತೆ. ಅವಾಗ ಈ ಒಂದು ಹೊರಡು ಹೇಳ್ತಾರೆ, ರಾಶಿಕಾ ಅವಳನ್ನೇ ಇಲ್ಲಿ ಜಾಸ್ತಿ ಗ್ರೇಟ್ ಅಂತ ಅನ್ಕೊಂಡ್ಬಿಟ್ಟವಳೆ, ಅವಳನ್ನ ಸೋಲ್ಸಕ್ಕೆ ಆಗಲ್ಲ ಅನ್ನೋ ಭ್ರಮೆಯಲ್ಲಿದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಒಂದು ಬಾಲ್ ಟಾಸ್ಕ್ ಕೊಟ್ಟಿದ್ರಲ್ಲ, ಇಲ್ಲಿ ಫಸ್ಟಿಗೆ ಪ್ಲಾನ್ ಮಾಡಿದ್ದು ಅಶ್ವಿನಿ ಅವರು, ಜಾನ್ವಿ ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಇಲ್ಲಿ ಇದೊಂದು ವಿಚಾರ ನಾನು ಕೂಡ ಇಲ್ಲಿ ಅಬ್ಸರ್ವ್ ಮಾಡಿದೆ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅಶ್ವಿನಿ ಗೌಡ ಅವರು ಬಾಲಿಂದ ತಳ್ಳಿಲ್ಲ, ಕೈಯಿಂದ ತಳ್ಳಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ. ನಾನು ಅಷ್ಟೊಂದು ಕ್ಲಿಯರ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಕ್ ಹೋಗ್ಲಿಲ್ಲ. ನಿಜವಾಗ್ಲೂ ನಿಮ್ಗೆ ಏನು ಅನಿಸ್ತು ವೀಕ್ಷಕರೇ, ಆ ಒಂದು ಬಾಲ್ ಟಾಸ್ಕ್ ಕೊಟ್ಟಿರ್ತಾರಲ್ಲ, ಇಲ್ಲಿ 4-5 ಜನ ಇಲ್ಲಿ ಆಡಕ್ ಬಂದಿರ್ತಾರೆ. ರಕ್ಷಿತ್ ಅವರು, ಅಶ್ವಿನಿ ಅವರು, ಜಾನ್ವಿ ಅವರು, ರಿಷಾ ಅವರು ಮತ್ತೆ ರಾಶಿಕಾ ಅವರು 5 ಜನ ಆಡ್ತಾ ಇರ್ಬೇಕಾದ್ರೆ ಅಶ್ವಿನಿ ಅವರು ಫಸ್ಟ್ ಇಲ್ಲಿ ಇವ್ರನ್ನ ರಕ್ಷಿತ್ನ ಈಚೆ ಹಾಕ್ಬೇಕಾದ್ರೆ ರಾಶಿಕಾ ಅವ್ರು ಮಾತ್ರನೇ ಬಾಲ್ ಅಲ್ಲಿ ಇಲ್ಲಿ ಪುಷ್ ಮಾಡ್ತಾರೆ ರಕ್ಷಿತ್ ಅವ್ರನ್ನ. ಆದ್ರೆ ಅಶ್ವಿನಿ ಅವರು ಬಾಲ್ನ ಹಿಡ್ದಿರ್ತಾರೆ, ಕೈಯಿಂದ ಇಲ್ಲಿ ಹಿಂಗೆ ಪುಷ್ ಮಾಡಿ ಹೊಡೆದಂಗೆ ಕಾಣಿಸ್ತು. ಅಷ್ಟು ಕ್ಲಿಯರ್ ಆಗಿ ನಾನು ನೋಡ್ಲಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನೋಡಿದ್ದು. ನಿಮಗೇನು ಅನಿಸ್ತು ವೀಕ್ಷಕರೇ, ಇಲ್ಲಿ ಅಶ್ವಿನಿ ಗೌಡವರು ಬಾಲಿಂದ ತಳದ್ರ ಅಥವಾ ಕೈಯಿಂದ ತಳದ್ರ? ಮೇನ್ ಆಗಿ
ಈ ಒಂದು ಗೇಮಲ್ಲಿ ಏನಿದ್ದು ಅಂತ ಅಂದ್ರೆ ಬಾಲ್ನಿಂದನೇ ತಳ್ಳಬೇಕು ಅಂತ ಅಂದ್ಬಿಟ್ಟು ಇತ್ತು. ಫಸ್ಟಿಗೆ ಅಲ್ಲಿ ಮೋಸ ಮಾಡ್ತಾರೆ, ಬಟ್ ಅದೊಂದು ತಿರ್ಗಾ ಮತ್ತೆ ಚಾನ್ಸ್ ಕೊಡ್ತಾರೆ. ಆದ್ರೂ ಕೂಡ ಇಲ್ಲಿ ಅಶ್ವಿನಿ ಅವರು ಮೋಸ ಮಾಡಿ ಗೆದ್ರ. ನೀವೇನಾದ್ರೂ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಕೆಲವೊಬ್ರು ಎಷ್ಟು ಸ್ವಾರ್ಥಿಗಳು ಅಂತ ಅಂದ್ರೆ, ನೀವು ಕಳೆದ ವಾರ ಇಲ್ಲಿ ಮಾಡುವರು ಕ್ಯಾಪ್ಟನ್ ಆದಾಗ ಇವ್ರಿಗೆ ಮಾಡುವರು ಕ್ಯಾಪ್ಟನ್ ಆಗಿದ್ದು ಖುಷಿಗಿಂತ ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿದ್ದೆ, ಕಾವ್ಯ ಅವರು ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಖುಷಿನೇ ಜಾಸ್ತಿ ಇತ್ತು. ಜಾನ್ವಿ ಅವರು, ಅಶ್ವಿನಿ ಅವರು, ಸ್ವಲ್ಪ ಜನ ನೀವು ನೋಡ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವ್ರನ್ನ ಕಂಡ್ರೆ ಸ್ವಲ್ಪ ಜನಕ್ಕೆ ಇಲ್ಲಿ ಆಗಲ್ಲ. ಇವಾಗ ಇಲ್ಲಿ ಕ್ಯಾಪ್ಟನ್ ಆಗಿದ್ದು ರಘು ಅವರು, ಇಲ್ಲಿ ಬಂದಿದ್ದು ಖುಷಿಯಿಂದ ಬಂದಿದ್ದು ಗಿಲ್ಲಿ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಇಬ್ಬರೇ ಇಲ್ಲಿ ಖುಷಿಯಾಗಿ ಅವ್ರನ್ನ ಇಲ್ಲಿ ಒಳಗಡೆ ಕಳ್ಸ್ಕೊಡಕ್ಕೆ ಬಂದಿದ್ದು. ಅದೇ ಕ್ಯಾಪ್ಟನ್ಸಿ ರೂಮ್ ಏನಿರುತ್ತೋ ಅಲ್ಲಿ ಒಳಗಡೆ ಎಂಟ್ರಿ ಕೊಡ್ಬೇಕು. ಯಾರೂ ಕೂಡ ಇಲ್ಲಿ ಅಷ್ಟೊಂದು ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ಲಿಲ್ಲ. ಯಾಕಂತಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇದ್ದಿದ್ದು ಜಾನ್ವಿ ಅವರಲ್ವಾ, ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಯಾರು ಕೂಡ, ಅಶ್ವಿನಿ ಅವರು ಕೂಡ ಎದ್ದೋಗ್ಲಿಲ್ಲ, ರಾಶಿಕಾ ಅವರು, ರಿಷಾ ಅವರು, ಧ್ರುವಂತ್ ಅವರು ಯಾರು ಕೂಡ ಇಲ್ಲಿ ಇರ್ಲಿಲ್ಲ. ಗಿಲ್ಲಿ ಅವರು, ರಕ್ಷಿತ್ ಅವರು ಇಬ್ರು ಕೂಡ ಇಲ್ಲಿ ಖುಷಿಯಿಂದ ಹೋಗ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಇಲ್ಲಿ ಅಶ್ವಿನಿ ಅವರು ಇದ್ರಲ್ಲೂ ಕೂಡ ಒಂದು ಸ್ಟ್ರಾಟಜಿ ಹುಡುಕೊಂತಾರೆ. ಇಲ್ಲಿ ರಕ್ಷಿತಾ ನಾಮಿನೇಟ್ ಮಾಡಿದ್ದೆ ರಘು ಅವ್ರನ್ನ, ಮತ್ತೆ ಇಲ್ಲಿ ಹೋಗ್ಬಿಟ್ಟು ಏನೋ ಬೇಕಂತಂದ್ಬಿಟ್ಟು ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಅವ್ರು ಯಾವ ರೀತಿ ಆದ್ರೂ ಮಾತಾಡ್ಲಿ, ಇಲ್ಲಿ ರಘು ಅವ್ರಿಗೆ ಬೇಜಾರಾಗಿಲ್ಲ ವಿಚಾರಕ್ಕೆ ನಾನು ನಾಮಿನೇಟ್ ಮಾಡ್ಬಿಟ್ಲಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಕೆಲವೊಂದ್ಸತಿ ನೀವು ನೋಡಕ್ ಹೋದ್ರೆ ರಕ್ಷಿತ್ ಅವ್ರು ಏನ್ ಮಾಡ್ತಾರೋ ಅಥವಾ ಏನ್ ಮಾತಾಡ್ತಾರೋ ಕೆಲವೊಂದ್ಸತಿ ಅದು ನಿಜ ಆಗ್ಬಿಡುತ್ತೆ. ಅದೇ ಇವಾಗ ಫೈನಲ್ ರಿಸಲ್ಟ್ ಅಂತ ಇರುತ್ತಲ್ಲ ನೋಡಿ, ಇವಾಗ 2 ಸತಿ ಕ್ಯಾಪ್ಟನ್ ಆಗಿದ್ದಾರೆ ರಘು ಅವರು. ಒಂದ್ಸತಿ ಅಂತೂ ಅವ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಈ ಸತಿ ಬೈ ಲಕ್ಕಲ್ಲ ಆದ್ರು ಅಂತಾನೆ ಹೇಳ್ಬೋದು. ಫೈನಲ್ ಗೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಆದ್ರೆ ಇಲ್ಲಿ ನಾಮಿನೇಟ್ ಆಗಿರ್ಲಿಲ್ಲ ಅಂತಂದಿದ್ರೆ ಆ ಒಂದು ಚಾನ್ಸ್ ಅವ್ರಿಗೆ ಸಿಗ್ತಿರ್ಲಿಲ್ಲ. ಇಲ್ಲಿ ನಾಮಿನೇಟ್ ಮಾಡಕ್ಕೆ ಮೇನ್ ಕಾರಣನೇ ಇದ್ದಿದ್ದು ಇಲ್ಲಿ ರಕ್ಷಿತ್ ಅವರು ನಾಮಿನೇಟ್ ಮಾಡ್ಬಿಟ್ರು ಅಂತ. ಫಸ್ಟಿಗೆ ಎಲ್ಲರೂ ಇಲ್ಲಿ ಬೈಕೊಂಡ್ರು, ಏನಪ್ಪ ಹೋಗಿ ಇಂಥ ನಿರ್ಧಾರ ತಗೊಂಡ್ಬಿಟ್ರಲ್ಲ ರಕ್ಷಿತಾ ಅಂತ ಅಂದ್ಬಿಟ್ಟು. ಆ ಒಂದು ತಪ್ಪು ನಿರ್ಧಾರನೇ ಇಲ್ಲಿ ಇವ್ರಿಗೆ ಸಕ್ಸಸ್ಗೆ ಕಾರಣ ಆಯ್ತು ಅಂತ ಕೂಡ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ. ಇಲ್ಲಿ ಅಭಿ ಅವರು ನಾಮಿನೇಟ್ ಆಗ್ಬೇಕಿತ್ತು ಆ ಒಂದು ಜಾಗದಲ್ಲಿ, ಇಲ್ಲಿ ಅದನ್ನ ತಪ್ಪಿಸಿದ್ದೆ ಇಲ್ಲಿ ರಕ್ಷಿತ್ ಅವರು. ಆದ್ರೆ ಇವಾಗ ಅವ್ರು ತಪ್ಪಿಸಿದ್ದೆ ಒಳ್ಳೇದಾಯ್ತು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಈಗ ಅನ್ಸಿದೆ. ಅದರಲ್ಲೂ ಕೂಡ ಅಶ್ವಿನಿ ಅವ್ರಿಗಂತೂ ಸ್ವಲ್ಪ ಮೆಣಸಿನ್ಕಾಯಿ ಇಟ್ಟಂಗಂತೂ ಇಲ್ಲಿ ಆಗ್ಬಿಟ್ಟಿದೆ. ಅಶ್ವಿನಿ ಗೌಡ ಅವ್ರ ಎದುರುಗಡೆಯಲ್ಲಿ ಧ್ರುವಂತ್ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರು ಎದುರುಗಡೆ ಇಲ್ಲಿ ಹೇಳಲ್ಲ ನೀವು ಮಾಡ್ತಿರೋದು ತಪ್ಪು ಅಂತ ಅಂದ್ಬಿಟ್ಟು. ಇಲ್ಲಿ ಜಾನ್ವಿ ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವರು ಮಾತ್ರನೇ ಇಲ್ಲಿ ಮಾತಾಡ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಮಾಡ್ತಿರೋದು ತಪ್ಪು, ಒಂದ್ಸತಿ ಬೇಡದಿರೋ ವಿಚಾರಕ್ಕೆ ಹೋಗಿ ಅವ್ರ ಮಕ್ಕಕ್ಕೆ ಅವರೇ ಇಲ್ಲಿ ಕೆಸರು ಅಂಟಿಸ್ಕೊಂಡಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಮಾತಾಡ್ತಾರೆ. ಧ್ರುವಂತ್ ಅವರು ಇದು 2ನೇ ಸತಿ ಈ ರೀತಿ ಮಾತಾಡ್ತಿರೋದು. ಕಾಕ್ರೋ ಸುದಿಯೋರ್ ಹತ್ರನೂ ಕೂಡ ಈ ರೀತಿಯಾಗಿ ಮಾತಾಡಿದ್ರು. ಇಲ್ಲಿ ಅವ್ರು ಮಾಡ್ತಿರೋದೇನು ಅಂತಂದ್ರೆ ಅಶ್ವಿನಿ ಗೌಡ ಅವ್ರ ಎದುರುಗಡೆಯಲ್ಲಿ ಮಾತಾಡಕ್ ಅವ್ರ ಕೈಲಿ ಆಗಲ್ಲ. ಏನನ್ನ ಹೇಳಿದ್ರು ಅಂದ್ರೆ ಅಂತ ಅಂದ್ಬಿಟ್ಟು ಬೇರೆಯವರು ಹೇಗ್ ಮಾಡ್ತಾರೆ ಅಂತ ಅಸಹ್ಯವಾಗಿ ಮಾಡಿ ತೋರ್ಸಕ್ ಬರುತ್ತೆ. ಇಲ್ಲಿ ಅಷ್ಟೊಂದು ಕೆಪಾಸಿಟಿ, ದಮ್ಮು, ಧೈರ್ಯ, ತಾಕತ್ತು ಇದ್ರೆ ಅಶ್ವಿನಿ ಗೌಡ ಅವರೇ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಜಾನ್ವಿ ಅವ್ರ ಹತ್ರ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಜಾನ್ವಿ ಅವರು ಕೂಡ ಇಲ್ಲಿ ನೋಡಿ ಉತ್ತಮ ಕೊಡ್ಬೇಕಾದ್ರೆ ಇಲ್ಲ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ನಂಗೆ ಇದೊಂದು ಪಾಯಿಂಟ್ ಇಷ್ಟ ಆಗಲಿಲ್ಲ, ಇದನ್ನ ಸರಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವಾಗಾದ್ರೂ ಇಲ್ಲಿ ಹೇಳ್ತಾರೆ ಅಂತ ಅನ್ಕೊಂಡೆ. ಅಲ್ಲೂ ಕೂಡ ಇಲ್ಲಿ ಹೇಳಿಲ್ಲ. ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಹಿಂದೊಂದು ಮುಂದೊಂದು ಮಾತಾಡ್ತಾ ಇದಾರೆ. ಧ್ರುವಂತ್ ಅವರು ಕೂಡ ಇಲ್ಲಿ ಅಷ್ಟೇ ಅವ್ರು ಬೇಳೆಕಾಳು ಬೇಯಬೇಕು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಜೊತೆ ಇಲ್ಲಿ ಸೇರ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಜಾನ್ವಿ ಅವ್ರ ಜೊತೆ ಕೂಡ ಅವರೇ ಸೇರ್ಕೊಂಡಿದ್ದಾರೆ. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಕ್ ಹೋದ್ರೆ ಇಲ್ಲಿ ಜಾಸ್ತಿ ಧ್ರುವಂತ್ ಅವ್ರ ಜೊತೆ ಯಾರೂ ಕೂಡ ಮಾತಾಡಕ್ಕೆ ಇಷ್ಟನೇ ಪಡಲ್ಲ. ಯಾಕಂದ್ರೆ ಅಷ್ಟೊಂದು ಡ್ರಿಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ತಲೆಗೆ ಅಷ್ಟೊಂದು ಮಳೆ ಹೊಡಿತಾನೆ ಇರ್ತಾರೆ. ಎಲ್ಲರೂ ಕೂಡ ಮಳೆ ಹೊಡಿಸ್ಕೊಳಕ್ ಇಷ್ಟನೇ ಇರಲ್ಲ. ಇಲ್ಲಿ ಸುದಿ ಅವ್ರು ಕೂಡ ಉತ್ತಮ ಅಂತ ಬಂದಾಗ ಇಲ್ಲಿ ಧ್ರುವಂತ್ ಅವ್ರ ಹೆಸರನ್ನ ತಗೊಂತಾರೆ. ತುಂಬಾ ಇಷ್ಟು ಉದ್ದ ಹೇಳ್ಬಿಟ್ಟ 2 ಅವರ್ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಸುದಿ ಅವರು ಧ್ರುವಂತ್ ಅವ್ರು ಅಂತ ಒಳ್ಳೆ ಉತ್ತಮವಾದ ಕೆಲಸ ಏನ್ ಮಾಡಿದ್ರು ಇಲ್ಲಿ ಗೊತ್ತಾಗ್ಲಿಲ್ಲ. ಮಾಡುವವ್ರು ಬಂದ್ಬಿಟ್ಟು ಒಬ್ರೇ ಇಲ್ಲಿ ಗಿಲ್ಲಿಯವ್ರಿಗೆ ಉತ್ತಮ ಅಂತ ಇಲ್ಲಿ ಹೇಳಿದ್ರು. ಜಾನ್ವಿ ಅವರಿಗೆ ಕಳಪೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವಾಗ ಧ್ರುವಂತ್ ಅವ್ರಂತೂ ಚಪ್ಪಾಳೆ ಹಾಕ್ತಾರೆ. ಬೇರೆಯವರು ಆ ರೀತಿ ಮಾಡದೆ ಇವರಿಗೆ ನೋವಾಗುತ್ತಂತೆ, ಹರ್ಟ್ ಆಗುತ್ತಂತೆ, ಇನ್ನೊಬ್ಬರನ್ನ ಕೆಳಗಡೆ ಇಟ್ಬಿಟ್ಟು ಗಿಲ್ಲಿಯೋಡು ಕಾಮಿಡಿ ಮಾಡ್ತಾರಂತೆ. ಈಗ ಧ್ರುವಂತ್ ಅವ್ರು ಮಾಡಿದ್ದೇನು ಹಾಗಾದ್ರೆ? ಇಲ್ಲಿ ಯಾರಿಗೆ ಬೇಕಾದ್ರೂ ಉತ್ತಮ ಕೊಡ್ಲಿ, ಯಾರು ಬೇಕಾದ್ರೂ ಕಳಪೆ ಕೊಡ್ಲಿ, ಎಲ್ಲಾರ್ಗೂ ಕೂಡ ಒಂದೇ ರೀತಿಯಾಗಿ ನೋಡ್ಬೇಕು. ಇಲ್ಲಿ ಗಿಲ್ಲಿಯವ್ರು ಉತ್ತಮ ಅಂತ ಹೇಳಿದ ತಕ್ಷಣ ಅಯ್ಯೋರು ಒಂಥರ ಯಾಕಪ್ಪ ಅವನು ಕೊಟ್ಬಿಟ್ಟ ಅನ್ನೋ ರೀತಿಲಿ ಇಲ್ಲಿ ಆಡ್ತಾ ಇದ್ರು. ಇವ್ರಂತ ಉತ್ತಮವಾದ ಕೆಲಸ ನನ್ನ ಪ್ರಕಾರ ಏನೂ ಮಾಡೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಧ್ರುವಂತವ್ರು ಬೇಕು ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರನ್ನ ಕೆಳಗಡೆ ಹಾಕೊಂಡು ತುಳಿಯಕ್ಕೆ ನೋಡ್ತಾನೆ ಇದ್ದಾರೆ. ಅವ್ರಿಗೇನು ಅನ್ಸ್ಬಿಟ್ಟಿದೆ ಅಂತಂದ್ರೆ ಇಲ್ಲಿ ರಕ್ಷಿತ್ ಅವ್ರನ್ನ ಎದುರು ಹಾಕೊಂಡ್ರೆ ನಾನು ಹೆಂಗಿದ್ರು ಕೂಡ ನನಗೂ ಕೂಡ ಇಲ್ಲಿ ಫುಟೇಜ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ. ಅವ್ರಿಗೆ ಫುಟೇಜ್ ಎಲ್ಲ ಗೇಟಿಂದ ಈಚೆ ಕಳಿಸ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಸದ್ಯ ನಾಮಿನೇಟ್ ಅಂತೂ ಇಲ್ಲಿ ಆಗಿದ್ದಾರೆ. ಈ ವಾರ ಅವರೇ ಹೋಗಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ನೋಡೋಣ, ಅಪ್ಡೇಟ್ ಅಂತೂ ಇಲ್ಲಿ ಸಿಗುತ್ತೆ. ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ ಇಲ್ಲಿ ಸ್ಪಂದನ ಅವರು ತುಂಬಾ ವೀಕ್ ಅಂತ ಅಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಡಿಸ್ಕಷನ್ ನಡೀತದೆ. ಇಲ್ಲಿ ಕಲರ್ಸ್ ಅವರೇ ಮೂವ್ ಮಾಡ್ತಾ ಇದ್ದಾರೆ, ಅದನ್ನ ನಾನು ತಲೆಯಲ್ಲಿ ಇಟ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ಇಲ್ಲಿ ಹೇಳ್ತಾರೆ ರಿಷಾ ಅವ್ರ ಹತ್ರ. ಇಲ್ಲಿ ರಿಷಾ ಅವರೇ ರಾಶಿಕ್ ಅವರಿಗೆ ಬೈದ್ರು, ಇವಳು ಸ್ಟ್ರಾಂಗ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಕನ್ಸಿಡರ್ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವ್ರು ಹೇಳಿದ್ರು. ನೋಡಿ ಅಲ್ಲಿ ಬೈದ್ಬಿಟ್ಟು ಇಲ್ಲಿ ಒಂಚೂರು ಕೂಡ ನಾಚಿಕೆ ಇಲ್ಲದೆ ಬಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ಅವರೇ ಈ ಒಂದು ವರ್ಡ್ನ ಹೇಳಿದ್ದು, ಅದಕ್ಕೆ ಇಲ್ಲಿ ನನಗೆ ಬೇಜಾರಾಗುತ್ತೆ. ಒಂದೊಂದು ಟೈಮಲ್ಲಿ ಒಬ್ಬರು ಯಾವ ರೀತಿ ರಿಯಾಕ್ಟ್ ಮಾಡ್ಬಿಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ತಂಡಕ್ಕೋಸ್ಕರ ಆಡ್ತಿದ್ದೀರಾ
ಆಡ್ರಿ, ಯಾಕೆ ಆ ಥರ ಎಲ್ಲ ಮಾತಾಡಬೇಕು, ಹೋಗೆ ಬಾರೆ ಒಂಥರ ನೀವು ನೋಡಿರ್ತೀರ ಒಟ್ಟಿಗೆ ಎಲ್ಲ ಒಂದು ಡಾಗ್ಗಳು ಸೇರಿಬಿಟ್ಟು ಕಿರ್ಚಾಡ್ಬೇಕಾರೆ ಅರ್ಚಾಡ್ಬೇಕಾರೆ ಹೇಗಿರುತ್ತೆ ಅಂತಂದರೆ ಕಿವಿಗೆ ಯಾಕಪ್ಪ ಈ ಈ ಒಂದು ಜಾಗದಲ್ಲಿ ಇದೀವಿ ಅಂತ ಅನ್ಸ್ಬಿಡುತ್ತೆ ಕೆಲವೊಬ್ಬರಿಗೆ. ಆ ರೀತಿಯಾಗಿ ಅವರಿಬ್ಬರು ಕಿತ್ತಾಡಿದ್ರು. ನಂತರ ಇಲ್ಲಿ ಬಂದ್ಬಿಟ್ಟು ಸ್ಪಂದನ ಇಲ್ಲಿ ಸರಿ ಇಲ್ಲ, ಶಿ ಇಸ್ ಝೀರೋ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ರಿಷಾ ಅವರು. ರಾಶಿಕಾ ಅವರು ಕೂಡ ಇಲ್ಲಿ ರಾಶಿಕಾ ಅವರು ಹೇಳಿದ್ರು, ಅದಕ್ಕೆ ರಿಷಾ ಅವರು ಕೂಡ ಹೌದು ಅಂತ ತಲೆ ಆಡಿಸ್ತಾರೆ ಇದ್ರು. ಇಲ್ಲಿ ಕಲ್ಲರ್ಸ್ ಅವರೇ ಮೂವ್ ಮಾಡ್ತಿದ್ದಾರೆ ಅಂತ ಜಾನ್ವಿ ಅವರು ಕೂಡ ಇಲ್ಲಿ ಹೇಳಿದ್ರು. ಮತ್ತಿಲ್ಲಿ ರಾಶಿಕಾ ಅವರು ಕೂಡ ಇಲ್ಲಿ ಹೇಳಿದ್ರು, ರಿಷಾ ಅವರು ಕೂಡ ಇಲ್ಲಿ ಅದನ್ನೇ ಒಪ್ಕೊಂತಿದ್ದಾರೆ. ಇದ್ರ ಬಗ್ಗೆ ಡಿಸ್ಕಷನ್ ಆದರೆ ತುಂಬಾನೇ ಚೆನ್ನಾಗಿರುತ್ತೆ. ಕಲ್ಲರ್ಸ್ ವಾಹಿನಿ ಮೇಲೆನೆ ಇವರು ಈ ರೀತಿಯಾಗಿ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಅವ್ರನ್ನೇ ಇಲ್ಲಿ ತುಳಿಯಕ್ಕೆ ನೋಡ್ತಾರಲ್ಲ. ಅಂದ್ರೆ ಬಿಗ್ ಬಾಸ್ನೇ ಒಂದು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಲಾಯರ್ ಜಗದೀಶ್ ಅವ್ರು ಹೇಳಿದ್ರಲ್ಲ, ಕೊನೆಗೆ ಅವರೇ ಇಲ್ಲಿ ಸೈಲೆಂಟ್ ಆದ್ರು. ಇಲ್ಲಿ ಇವರು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಕಲ್ಲರ್ಸ್ ಕನ್ನಡದಲ್ಲಿ ಏನೇನೊಂದು ಆಗ್ತಾ ಇದೆ ಅದನ್ನ ಇಲ್ಲಿ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಇವ್ರ ತಲೆಯಲ್ಲಿ ಒಂದು ಚೂರು ಇಲ್ಲಿ ಇಲ್ಲ ಅಂದ್ರೆ ಅದನ್ನ ಡಿಲೀಟ್ ಮಾಡ್ತಾರೆ, ಕಟ್ ಮಾಡಿ ಹಾಕ್ತಾರೆ ಅಂತ ಅನ್ಕೊಂಡಿದಾರೇನೋ. ಬಟ್ ಕ್ಲಾಸ್ ಅಂತೂ ಸಿಗುತ್ತೆ ಇದಕ್ಕೆ. ಸ್ಪಂದನ ಅವರು ಝೀರೋ, ಕಲ್ಲರ್ಸ್ ಅಲ್ಲೇ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಪುಷ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಈಗ ರಾಶಿಕ್ ಅವರು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಇವ್ರಿಗೆ ಕಳಪೆ ಆಟ ಅದರಲ್ಲಿ ಓಕೆ, ಬಟ್ ಕಳಪೆ ಅಂತ ಅಂದ್ಬಿಟ್ಟು ಇವ್ರಿಗೂ ಕೂಡ ಬರಬಹುದಿತ್ತು. ಬಟ್ ಯಾರು ಕೂಡ ಇವ್ರ ಕಡೆ ಟಾರ್ಗೆಟ್ ಮಾಡಿಲ್ಲ. ಗಿಲ್ಲಿಯವರು ಒಬ್ಬರೇನೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಹೇಳಿದ್ದು ಉತ್ತಮ ಯಾರು ಕಳಪೆ ಯಾರು ಅಂತ ಅಂದ್ಬಿಟ್ಟು. ಇಲ್ಲಿ ಕಳಪೆ ಬಂದ್ಬಿಟ್ಟು ಗಿಲ್ಲಿಯವ್ರು ನೋಡಿ ರಾಶಿಕ್ ಅವ್ರ ಹೆಸರು ಹೇಳಿದ್ರು. ಇಲ್ಲಿ ಅವ್ರು ಹೇಳಿದ ಮಾತು ಅವ್ರಿಗೆ ನೆನಪಿಲ್ಲ. ರಾಶಿಕ್ ಅವ್ರಿಗೆ ನಾನಂತೂ ಗೇಮ್ ಆಡಲ್ಲ ಅಂತ ಅವ್ರು ಹೇಳಿದ್ರು, ಆದ್ರೆ ನಾನು ಯಾವಾಗ ಹೇಳ್ದೆ ಅಂತ ಇಲ್ಲಿ ಕೇಳ್ತಾರೆ. ಯಾಕಂದ್ರೆ ಫುಟೇಜ್ ತೋರ್ಸಕ್ಕಾಗಲ್ವಲ್ಲ ಗಿಲ್ಲಿಯವರು. ಬನ್ನಿ ಬಿಗ್ ಬಾಸ್ ಫುಟೇಜ್ ಹಾಕಿ ಅಂತ ಹೇಳಿದ್ರೆ ಗಿಲ್ಲಿ ನಟ ಅವ್ರು ಹೇಳಿದ್ರೆ ಹಾಕ್ಬಿಡ್ತಾರ ಬಿಗ್ ಬಾಸ್? ಇಲ್ಲ, ಕಿಚ್ಚ ಸುದೀಪ್ ಸರ್ ಹೇಳಿದ್ರೆ ಇಲ್ಲಿ ಹಾಕ್ತಾರೆ. ಅವಾಗ ಇವ್ರಿಗೆ ಗೊತ್ತಾಗುತ್ತೆ 100% ಆಗಿ. ಅವ್ರು ಹೇಳಿದಂತೂ ನಿಜ, ನನ್ನ ಯಾವ ಗೇಮಲ್ಲೂ ಕೂಡ ನೀವು ಇನ್ವಾಲ್ವ್ ಮಾಡಬೇಡಿ, ನಾನು ಗೇಮ್ ಆಡಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಆದ್ರೆ ಹೇಳಿಲ್ಲ ಅಂತ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಝೀರೋ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದು ಕಲ್ಲರ್ಸ್ ವಾಹಿನಿಯಿಂದ ಅವ್ರು ಸೇವ್ ಆಗ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ನೋಡೋಣ ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಇದ್ರ ಬಗ್ಗೆ ಮಾತಾಡ್ತಾರಾ ಇಲ್ವಾ ಅಂತ ಕಿಚ್ಚ ಸುದೀಪ್ ಸರ್ ನನ್ನ ಪ್ರಕಾರ 100% ಮಾತಾಡ್ತಾರೆ. ಬೇರೆ ವಿಷಯ ಬಿಟ್ಟರು ಕೂಡ ಈ ವಿಚಾರ ಇವಾಗ ವಾರದ ಕತೆ ಕಿಚ್ಚನ ಜೊತೆ ಅಂತ ಇರೋದ್ ಬದಲು ಇಲ್ಲಿ ವಾರದ ಕತೆ ಜಾನ್ವಿ ಜೊತೆ ಆಗೇ ಆಗುತ್ತೆ. ವೀಕ್ಷಕರೇ, ಇನ್ನು ಕೊನೆಯದಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡಿದ್ದು ಈ ವಾರದ ಉತ್ತಮ ಯಾರು ಕಳಪೆ ಯಾರು ಅಂತ ಅಂದ್ಬಿಟ್ಟು, ಕಳಪೆ ಯಾರು ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲಿ ಇಲ್ಲಿ ತೋರಿಸಿದ್ರು, ಮಾಡುವವರಿಗೆ ಇವರೆಲ್ಲ ಡಿಸ್ಕಷನ್ ಮಾಡಿ ಕೊಟ್ರು. ಮತ್ತೆ ಇಲ್ಲಿ ಉತ್ತಮ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಬಂತು. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವರು ಉತ್ತಮಗೆ ಕರೆಕ್ಟ್ ಆಗಿ ಸೆಲೆಕ್ಟ್ ಆದ್ರ, ಬಿಗ್ ಬಾಸ್ ಸ್ಪರ್ಧಿಗಳು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ? ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ 8 ಜನ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ. ವೋಟಿಂಗ್ ಲಿಸ್ಟ್ ನಾನು ಬೆಳಿಗ್ಗೆದು ಮಧ್ಯಾಹ್ನದ ಇಲ್ಲಿ ಹಾಕಿದ್ದೆ. ಇವಾಗ ನಾಳೆ ಬೆಳಿಗ್ಗೆ ಯಾವ ರೀತಿ ಆಗಿರುತ್ತೆ, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು ಅಂತ ಅಂದ್ಬಿಟ್ಟು ನೋಡೋಣ. ಇಲ್ಲಿ ಆಲ್ಮೋಸ್ಟ್ ವೋಟಿಂಗ್ ನಾನು ಇವಾಗ ಫಸ್ಟ್ ಹೇಳ್ತಿದ್ದೀನಿ, 50 to 60% ಅಷ್ಟೇನೆ ಇಲ್ಲಿ ವೋಟಿಂಗ್ ರಿಸಲ್ಟ್ ಇಲ್ಲಿ ಕನ್ಸಿಡರ್ ತಗೊಳ್ಳೋದು. ಮಿಕ್ಕಿರೋ 40% ಇಲ್ಲಿ ಅವ್ರ ಕೈಲೇ ಇರುತ್ತೆ. ನೋಡೋಣ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಅಂದ್ಬಿಟ್ಟು. ನಿಮ್ಮ ಸಪೋರ್ಟ್ ಯಾರಿಗಿದೆ? ಇವತ್ತಿನ ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಮತ್ತೆ ಇವತ್ತು ಚಿಲ್ಡ್ರನ್ಸ್ ಡೇ ಕೂಡ ಇಲ್ಲಿ ಇತ್ತು, ವಿಟಿ ಕೂಡ ಇಲ್ಲಿ ಪ್ಲೇ ಮಾಡಿದ್ರು. ಮಾಡುವವರು ಸಿಕ್ಕಾಪಟ್ಟೆ ಇಲ್ಲಿ ಹತ್ಬಿಟ್ರು. ಸ್ವಲ್ಪ ಒಂದ್ಸತಿ ಪ್ಲೇ ಮಾಡಿದ್ರೆ ಏನೋ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಏನು ಮಾಡೋಕ್ಕಾಗಲ್ಲ ಪಾಪ, ಮಾಡುವವ್ರು ಬ್ಯಾಡ್ ಲಕ್ ಏನೋ ಈ ವಾರ ಅವರು ಕಳಪೆ ಆಗ್ಬಿಟ್ರು. ಬೈ ಚಾನ್ಸ್ ಆಗಿ ಕಳೆದ ವಾರ ಇಟ್ಟಿದ್ದ ಟಾಸ್ಕ್ನ ಈ ವಾರ ಏನಾದರೂ ಇಟ್ಟಿದ್ರೆ, ಅವರೇನ ಮಾಡುವವರು ಕ್ಯಾಪ್ಟನ್ ಆಗಿದ್ರೆ ಇಲ್ಲಿ ಅವರು ಕೂಡ ಅವ್ರ ಮಕ್ಕಳದೊಂದು ವಿಟಿನ ಇಲ್ಲಿ ನೋಡ್ಬೋದಿತ್ತು. ಬ್ಯಾಡ್ ಲಕ್ ಆಗಿ ಅವರು ನೋಡೋಕ್ಕಾಗಿಲ್ಲ. ವೀಕ್ಷಕರೇ, ನಿಮ್ಮ ಸಪೋರ್ಟ್ ಯಾರಿಗಿದೆ? ಇವತ್ತಿನ ಎಪಿಸೋಡ್ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.